ಶೋ ಆಫ್. ಇವಾಗ ಯಾರು ಬಂದ್ರು? ಸರಿ ಬಿಡು, ಆಮೇಲೆ ಮಾತಾಡ್ತೀನಿ. ಒಂದಲ್ಲ ಒಂದಿನ ಸಾಯಿಸ್ತಾರೆ. ನನ್ಗೂ ಬಿಗ್ ಬ್ಯಾಂಗ್ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಬಿಗ್ ಬ್ಯಾಂಗ್, ನಾನಂತೂ ಸೊಸೈಟಿನಲ್ಲಿ ಕಮಲಾ ಅವ್ರ ಬಗ್ಗೆ ಕೇಳಿದ್ದೀನಿ. ಚೆನ್ನಾಗೆ ತಮಾಷೆ ಮಾಡ್ತೀಯಾ? ಅಯ್ಯೋ, ನಾನ್ ಕೇಳ್ತಾ ಇರೋದು ಲಂಡನ್ ನ ಬಿಗ್ ಬ್ಯಾಂಗ್ ಬಗ್ಗೆ. ಅದೇನಂದ್ರೆ ನಾನ್ ರೋನಿಗ್ ಹೋಮ್ವರ್ಕ್ ಮಾಡ್ಕೊಡ್ಬೇಕಲ್ವಾ, ಅದಕ್ಕೆ ನಾನ್ ಅನ್ಕೊಂಡೆ ನೀವೆಲ್ಲ ಲಂಡನ್ ರಿಟರ್ನ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರ್ಬೋದು ಅಂತ. ಬಿಗ್ ಬ್ಯಾಂಗ್ ಈಗಲೇ ಸರ್ಚ್ ಮಾಡ್ತೀನಿ. ಆಂಟಿ, ಬಿಗ್ ಬ್ಯಾಂಗ್ ಅಂತೂ ತುಂಬಾ ಸುಂದರವಾಗಿದೆ. ಲಂಡನ್ಗೆ ಅದೊಂದು ಹೆಮ್ಮೆ. ನಾವು ಪ್ರತಿ ವಾರನೂ ಬಿಗ್ ಬ್ಯಾಂಗಿಗೆ ಹೋಗ್ತಿದ್ವಿ. ಅದನ್ನೇ ನಾನು ಕೇಳ್ತಿರೋದು ಕುಕ್ಕಿ. ಅಯ್ಯೋ, ನಿಮ್ ಹತ್ರ ಕೇಳೋಕ್ ಬಂದು ನಾನು ಒಲೆ ಮೇಲೆ ಹೋದೆ. ಟೆಂಟಿಕಲ್ ಸಿಕ್ಕಾಕೊಂಡಿದೆ. ಕುಕ್ಕಿ ಬಿಡ್ಸು. ಸೈಡಿಗೆ ಹೋಗು ಅಭಿಮನ್ಯು. ಗಾಯ್ಸ್, ನಾವು ಸಿಕ್ಕಾಕೊಂಡಿದೀವಿ. ಮನೆ ಹೊರಗಡೆ ಯಾರು ನಡೆದಾಡ್ತಿರೋ ಶಬ್ದ ಬರ್ತಾ ಇದೆ. ಕುಕ್ಕಿ, ಮೊದಲು ಹೋಗಿ ನೀನ್ ಚಾರ್ಜ್ ಮಾಡು. ಹ್ಯೂಮನ್ಸ್ ಯಾರಾದ್ರೂ ಇಲ್ಲಿ ಬಂದ್ರೆ ನಮ್ಮೆಲ್ಲ ಮಿಷನ್ ಫೇಲ್ ಆಗುತ್ತೆ. ನಮ್ ಶ್ರಮ ಅಲ್ಲ ನೀರ್ ಪಾಲಾಗುತ್ತೆ. ಸರಿ ಆಯ್ತು. ಇಷ್ಟು ಬೇಗ ಚಾರ್ಜು ಟರ್ಬೋ ಮಾಡಲು ಆಗಲ್ಲ. ಅಭಿಮನ್ಯು, ನಿನ್ ಹತ್ರ 45% ಚಾರ್ಜ್ ಇದೆಯಲ್ವಾ? ಬೇಗ ಹ್ಯೂಮನ್ ಫಾರ್ಮ್ ಬಾ. ಆದ್ರೆ ಮೇಡಮ್ ಆರ್ಯ, ನಾನ್ ನನ್ನ ಏಲಿಯನ್ ಫಾರ್ಮ್ ಅಲ್ಲಿ ಇದ್ಕೊಂಡೇನೆ ಹೊರಗಡೆ ಯಾರಿದ್ದಾರೆ ಅಂತ ಕಂಡು ಹಿಡಿಬಹುದು. ಇವ್ರು ಯಾರೋ ಹ್ಯೂಮನ್ನೇ ಆಗಿರ್ಬೇಕು. ಬೇರೆಯವ್ರ ವಿಷಯಕ್ಕೆ ಮೂಗ್ ತೋರ್ಸೋದಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅದಕ್ಕೆ ನಮ್ಮನೆ ಬಾಗ್ಲು ಮುಂದೆ ಕಿವಿ ಕೊಟ್ಟು ನಿಂತಿದ್ದಾರೆ. ಆರ್ಯ, ನೀನು ಅದನ್ನೇ ತಾನೇ ಮಾಡೋದು. ಅಯ್ಯೋ, ಈ ಮನೆ ಒಳಗೆ ಯಾರೋ ಕಳ್ಳ ನುಗ್ಗಿರ್ಬೇಕು. ಪೊಲೀಸಿಗೆ ಫೋನ್ ಮಾಡ್ತೀನಿ. ಈ ಪೊಲೀಸ್ ಅಂದ್ರೆ ಯಾರು? ಇವ್ರ ಫ್ರೆಂಡ್ ಆಗಿರ್ಬೋದಾ? ಹೋ, ಸ್ವಲ್ಪ ಹ್ಯೂಮನ್ಸ್ ಬಗ್ಗೆ ಹೋಮ್ವರ್ಕ್ ಮಾಡಿದ್ರೆ ಈ ತರ ಕ್ವೆಶ್ಚನ್ ಕೇಳ್ತಾ ಇರ್ಲಿಲ್ಲ. ಯಾವಾಗ ಹ್ಯೂಮನ್ಸ್ಗೆ ಪ್ರಾಬ್ಲಮ್ ಬರುತ್ತೋ ಅವಾಗ ಪೊಲೀಸ್ನ ಕರೀತಾರೆ. ಒಂದ್ ವೇಳೆ ಪೊಲೀಸ್ ಏನಾದ್ರೂ ಇಲ್ಲಿಗೆ ಬಂದ್ರೆ ನಮಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪೊಲೀಸ್ನ ಕರ್ಸೋಕ್ಕೂ ಮುಂಚೆ ನಾವ್ ಇವ್ರನ್ನ ತಡಿಲೇಬೇಕು. ನೀನ್ ತಾನೇ ಹೇಳಿದ್ದು ಪೊಲೀಸ್ ಅವ್ರು ಬಂದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಅಂತ. ಅವರಿಂದ ನಮಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಇದನ್ನೆಲ್ಲ ಹೇಳೋಕೆ ಟೈಮ್ ಇಲ್ಲ. ಮೊದಲು ಇವ್ರನ್ನ ಸಂಭಾಳಿಸ್ಬೇಕು. ಓಕೆ ಬಾಸ್. ಇವರ ಅನುಮಾನದ ಬಾಗಲ್ಗಳನ್ನ ಮುಚ್ಚೋದಕ್ಕೆ ನಾವು ನಮ್ಮ ಮನೆ ಬಾಗಲ್ನ ತೆಗಿಬೇಕು. ನೀವ್ ಯಾವಾಗ ಬಂದ್ರಿ? ನೀವ್ ಫಾರಿನಿಗೆ ಹೋಗಿದ್ರಲ್ಲ? ನಾವು ಫಾರಿನಿಂದ ಫಾರಿನಿಗೆ ಬಂದಿದೀವಿ. ನೀವ್ಯಾರು? ನೀನ್ ಅಭಿಮನ್ಯು ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಭಿಮನ್ಯು ಅವನ್ ಫೇವ್ರೆಟ್ ನೇಬರ್ ಆದಂತ ಮಿಸಸ್ ಗೋಠಾಲನ ಯಾವತ್ತೂ ಮರೆಯಕ್ಕಾಗಲ್ಲ. ಅಯ್ಯೋ, ಇಲ್ಲ ಆಂಟಿ, ನಾನ್ ನಿಮ್ಮನ್ನ ನೋಡ್ತಿದ್ದ ಹಾಗೆ ಗುರ್ತು ಹಿಡ್ದೆ ನೀವ್ ಯಾರು ಅಂತ. ಆದ್ರೆ ನೀವು ಮಿಸಸ್ ಗೋಠಾಲ ಅಲ್ವಾ? ಅಂದ್ರೆ ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದೆ. ನಾವು ಇವಾಗ ತಾನೆ ಬಂದ್ವಿ, ಮತ್ತೆ ನೀವು ಇವಾಗ ತಾನೆ ಬಂದಿದ್ದೀರಾ. ಎಷ್ಟ್ ಚೆನ್ನಾಗಿದೆ ಟೈಮಿಂಗ್. ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬರೋದು ನನ್ನ ಅಭ್ಯಾಸ ನೋಡು. ಜಾಗ ಏನೋ ಸರಿ ಇದೆ, ಆದ್ರೆ ಬಂದಿರೋ ಟೈಮ್ ಲೇಟ್ ಆಯ್ತಲ್ಲ ಆಂಟಿ. ಈಗ ಗಂಟೆ 11 ಆಗಿದೆ. ನೀವ್ ಇಲ್ಲಿಂದ ಹೋಗದೆ ಇದ್ರೆ 12 ಆಗ್ಬಿಡುತ್ತೆ. ಹೋಗೋಕ್ಕೂ ಮುಂಚೆ ನನ್ ಬೆಸ್ಟ್ ಫ್ರೆಂಡ್ ನ ಮೀಟ್ ಮಾಡ್ಕೊಂಡು ಹೋಗ್ತೇನೆ. ಅಯ್ಯೋ ಆಂಟಿ. ಹೇಗಿದ್ಯಾ ನವೀನ್? ಅಯ್ಯೋ, ಕುಕ್ಕಿ ಎಲ್ಲಿದ್ದಾರೆ? ಹಾ ನವೀನ್, ಕುಕ್ಕಿ ಎಲ್ಲಿದ್ದಾಳೆ? ಏನು ನವೀನ್, ಕುಕ್ಕಿ, ಆರ್ಯ, ನೀನ್ ನಿಮ್ಮಪ್ಪ ಅಮ್ಮನ್ನ ಹೆಸರಿಟ್ಟು ಕರೀತ್ಯಾ? ಅರೆ, ಫಾರಿನಿಗೆ ಹೋಗಿ ಏಲಿಯನ್ ಆಗ್ಬಿಟ್ಯಾ? ನನ್ ಮಾತಿನ ಅರ್ಥ ಇಂಡಿಯಾ ಕಲ್ಚರ್ ಇಂದ ಏಲಿಯನ್ ಆಗ್ಬಿಟ್ಯಾ ಅಂತ, ಬದ್ಲಾದ್ಯಾ ಅಂತ. ಅದೇನಂದ್ರೆ ಮಿಸಸ್ ಗೋಠಾಲ, ಮಕ್ಕಳ ಹತ್ರ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡಿದ್ರೆ ಅವರು ತಲೆ ಮೇಲೆ ಹತ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. ಸಾರಿ ಹೇಳಿ ಅಪ್ಪಂಗೆ. ಸಾರಿ ಅಪ್ಪ, ಬಾಯ್ ತಪ್ಪಿ ಬಂದ್ಬಿಡ್ತು. ನಿಮ್ಮನ್ನ ಆಮೇಲೆ ನೋಡ್ಕೊಳ್ತೀನಿ. ಎನಿವೆ, ಕುಕ್ಕಿ ಎಲ್ಲಿದ್ದಾಳೆ ಅಂತ ನನಗೆ ಹೇಳಿ. ಅವರು ಬಾತ್ರೂಮ್ಗೆ ಹೋಗಿದ್ದಾರೆ. ಓಹೋ, ನನ್ಗಂತೂ ಕಂಟ್ರೋಲೇ ಆಗ್ತಿಲ್ಲ. ನೋಡಿ, ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಕುಕ್ಕಿ ಇದ್ದಾಳಲ್ವಾ. ನಾವೇ, ನೀನ್ ತುಂಬಾ ಕಾಮಿಡಿ ಮಾಡ್ತೀಯ. ನಾನ್ ಹೇಳಿದ್ದು ಬೇಗ ಕುಕ್ಕಿನ ಮೀಟ್ ಮಾಡ್ಸಿ ಅಂತ. ನನ್ನಿಂದ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ವಾವ್, ನೀವ್ ಫಾರಿನ್ ಇಂದ ರಿಕ್ಲೈನರ್ ಚೇರ್ ತಗೊಂಡ್
ಬಂದಿದ್ದೀರಾ? ನಾನಿದ್ನ ತುಂಬಾ ಸಲ ದೂರದಿಂದ ನೋಡಿದೀನಿ. ಇವತ್ತಿದ್ರ ಮೇಲೆ ಹತ್ರ ಹೋಗಿ ಕುತ್ಕೋತೀನಿ. ಇರಿ ಆಂಟಿ, ನಾವಿನ್ನೂ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಓಪನಿಂಗ್ ನನ್ನ ಕೈಯಾರೇನೆ ಆಗ್ಬೇಕು ಅಂತ ಅನ್ಸುತ್ತೆ. ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬರೋದು ನನ್ನ ಅಭ್ಯಾಸ ನೋಡು.